ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಪ್ಪ ಅಂತ ಅಂದರೆ, ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನನ್ನ ಫ್ಯಾಮಿಲಿ ಎಲ್ಲರೂ. ತುಂಬ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾವು ಟೆಂಪಲ್ಗೆ ಹೋಗ್ತಾ ಇರೋದು. 2 ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ್ಯಾವ ಟೆಂಪಲ್ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಇನ್ನೂ ರೆಡಿ ಆಗಿಲ್ಲ, ಬೆಳಗ್ಗೆ ಎದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ರೆಡಿ ಆಗ್ತಿದ್ದಾರೆ, ನಾನು ರೆಡಿ ಆಗಬೇಕು. ಡ್ಯಾಡಿ ಕಾರ್ ವಾಶ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು. ಮೇ ಬಿ 9-9:30 ಅನ್ನಂಗೆ ಹೊರಡ್ತೀವಿ. ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮೇ ಬಿ ಸ್ಟಾರ್ಟಿಂಗ್ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಹೇಗೆ ನನ್ನ ಪ್ರಾಬ್ಲಮ್ ಹೇಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದರೆ, ಶಾರ್ಟ್ಸಲ್ಲಿ ಆ್ಯಕ್ಟಿವಾಗಿ ಇಟ್ಕೊಂಡಿದ್ದೀನಿ ಪೇಜ್ನ. ಥ್ಯಾಂಕ್ ಯು ಸೋ ಮಚ್. ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ, ಅದ್ರ ವಿಡಿಯೋ ಬಗ್ಗೆನೂ ಮಾತಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ನೋಡೋಣ, ಈ ವಿಡಿಯೋದಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇವಾಗ ರೆಡಿ ಆಗಿಬಿಟ್ಟು ಬರ್ತೀನಿ. ಇದು ನಾನು ಉಟ್ಕೊತಿರೋ ಸ್ಯಾರಿ. ಆ್ಯಕ್ಚುಲಿ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಸ್ಯಾರಿ ಉಟ್ಕೊಳ್ಳೋದ ಬೇಡವಾ ಅಂದ್ಬಿಟ್ಟು. ಯಾಕಂದರೆ ಟ್ರಾವೆಲಿಂಗಲ್ಲಿ ಸ್ಯಾರಿ ಓಕೆನಾ ಅನ್ನೋದಿನ್ನೂ ಗೊತ್ತಿಲ್ಲ. ನೋಡೋಣ. ಚೆನ್ನಾಗಿದೆ ಒಂಥರ. ಇದೇನು ಅಷ್ಟೊಂದು ಇದ್ರ ಸ್ಯಾರಿ ಅಲ್ಲ, ವೇಟೆಡ್ ಸ್ಯಾರಿ ಅಲ್ಲ, ರೇಷ್ಮೆ ಸ್ಯಾರಿ ಅಲ್ಲ, ಏನೂ ಅಲ್ಲ. ದಿಸ್ ಇಸ್ ನಾರ್ಮಲ್ ಸ್ಯಾರಿ. ಮೇ ಬಿ ಕ್ಯಾರಿ ಮಾಡ್ಬೋದು ಅಂತ ಆಲ್ರೆಡಿ ಹೊರಟಿದ್ದೀವಿ. ಇಲ್ಲಿಂದ 1 ಅವರ್ ಹತ್ತತ್ರ ತೋರಿಸ್ತಿದ್ದೆ. ಮಧುರೈ ಫಸ್ಟು, ಚಿಕ್ಕಮಧುರೈ ಟೆಂಪಲ್ಗೆ ಹೋಗಿ, ನಾನು ಆವಾಗಲೇ ಆ ವಿಡಿಯೋದಲ್ಲಿ ಹೇಳಿಲ್ಲ ಎಲ್ಲಿ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು. ಫಸ್ಟು ಚಿಕ್ಕಮಧುರೈ ಹೋಗ್ತಾ ಇರೋದು, ಆಮೇಲೆ ಘಾಟಿ. ಇವಾಗ ಟ್ರಾವೆಲಿಂಗಲ್ಲಿದ್ದೀವಿ. ಫಸ್ಟು ಅಲ್ಲೋಗಿ ರೀಚ್ ಆಗಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, ಲೇಟ್ ಆಗಿದೆ. ಫಸ್ಟ್ ಅಲ್ಲಿ ರೀಚ್ ಆಗಿಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ನಾವು ರೀಚ್ ಆದ್ವಿ. ತುಂಬ ಜನ ಇರೋ ಕಾರಣದಿಂದ ನಾನು ವಾಯ್ಸ್ ಕೊಡೋದಕ್ಕಾಗಲಿಲ್ಲ, ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಸ್ಪೆಷಲ್ ಎಂಟ್ರಿಗೆ ಒಳಗಡೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಚಿಕ್ಕಮಧುರೈ ಟೆಂಪಲ್ದು ದರ್ಶನ ಆಯಿತು. ಇವಾಗ ಘಾಟಿಗೆ ಹೋಗ್ತಾ ಇದ್ದೀವಿ. ಶನಿವಾರ ಆಗಿದ್ದರಿಂದ ರಶ್ ಇತ್ತು, ಬಟ್ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ಬಿಟ್ಟು ದರ್ಶನ ಬೇಗ ಮುಗಿಸ್ಕೊಂಡು ಇವಾಗ ಘಾಟಿಗೆ ಹೋಗ್ತಿದ್ದೀವಿ. ಇಲ್ಲಿಂದ 50 ಮಿನಿಟ್ಸ್ ತೋರಿಸಿದ್ದೆ, 30 ಕಿಲೋಮೀಟರ್ಸು. ರೀಚ್ ಆದ್ವಿ. ಹಾಗೆ ದರ್ಶನವೂ ಮುಗೀತು. ನಿಜ ಹೇಳಬೇಕಂದ್ರೆ ತುಂಬ ಹತ್ರದಿಂದನೇ ದರ್ಶನ ಮುಗೀತು. ಆ್ಯಂಡ್ ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ನಿಮಗೆಲ್ಲರಿಗೂ ಗೊತ್ತು. ಆಮೇಲೆ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನಾನು, ಡ್ಯಾಡಿ, ಮಮ್ಮಿ ಎಲ್ಲ, ನಮ್ಮ ಅಕ್ಕ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಕುತ್ಕೊಂಡು ಮಾತಾಡಿಕೊಂಡು. ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳಿರುತ್ತೆ ದೇವ್ರದ್ದು, ಅದು ನನಗೆ ತುಂಬ ಇಷ್ಟ. ನಾವೆಲ್ಲ ಹಂಗೆ ನೋಡಿಕೊಂಡು ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ದೇವಸ್ಥಾನದ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ನಮಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅಲ್ಲಿ ತಿಂದಿದ್ದ ಪ್ರಸಾದ ತಟ್ಟೆನ ಅಲ್ಲೇ ತೊಳಿಬೇಕು. ಹಂಗೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ವೀಡಿಯೋ ಮಾಡಿಕೊಂಡೆ. ಒಳ್ಳೆ ಪ್ಲೇಸು, ಒಳ್ಳೆ ನೇಚರು, ಆಮೇಲೆ ವೈಬ್ ಚೆನ್ನಾಗಿರುತ್ತೆ. ನಾನು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಅಲ್ಲೇ ಮುಂದೆ ನಾಗಕಟ್ಟೆ ಇರುತ್ತಲ್ಲ, ಆ ಕಟ್ಟೆ ಹತ್ರ ಮಮ್ಮಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಂಗಳಾರತಿ ಕೊಡ್ತಾಯಿದ್ರು. ಅಲ್ಲಿ ಮಂಗಳಾರತಿಗೆ ತಗೊಂಡು ಒಂದು ಸ್ವಲ್ಪ ಫೋಟೋ ತಕ್ಕೊಬೇಕಾಗಿತ್ತು. ಹಂಗೆ ಫೋಟೋಸ್ ತಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಲೈನ್ ತರಕಾರಿಗಳು ಮಾರ್ತಾಯಿದ್ರು. ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿತ್ತು ಹಣ್ಣು. ಅಲ್ಲೇ ಹಳ್ಳೀಲಿ ಮಾರಿರೋದು ಅನಿಸುತ್ತೆ. ನಾನು ಸ್ವಲ್ಪ ಹಂಗೆ ವೀಡಿಯೋಸ್ ಮಾಡಿಕೊಂಡೆ. ಇವರು ಸ್ವಲ್ಪ ಹಣ್ಣುಗಳು ಇಕ್ಕಿರೋದ್ರಿಂದ ನಾನು ಅಂದ್ಕೊಂಡೆ ಅಲ್ಲೇ ಹಳ್ಳೀಲಿ ಮಾರಿರೋದು ಫ್ರೆಶ್ ಹಣ್ಣು ಅಂತ ಅಂದ್ಬಿಟ್ಟು. ಹಂಗೆ ನಮ್ಮಮ್ಮ ಆಮೇಲೆ ನಮ್ಮ ಅಕ್ಕ ಎಲ್ಲರೂ ಸೌತೆಕಾಯಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಆಪೋಸಿಟಲ್ಲಿ ಬಂದು ಸೌತೆಕಾಯಿ ತಿಂತಾಯಿದ್ವಿ. ಹಂಗೆ ಡ್ಯಾಡಿ ಕಾರ್ ಎತ್ಕೊಂಬರೋದಕ್ಕೆ ಹೋದರು.
ನಾವು 3 ಜನ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. 2 ಟೆಂಪಲ್ ದರ್ಶನ ಆಯಿತು. ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ಲು ರಶ್ ಇತ್ತು, ಬಟ್ ಚೆನ್ನಾಗಿ ದರ್ಶನ ಆಯಿತು. 2 ಟೆಂಪಲ್ ಆರಾಮಾಗಿ ಪೀಸಾಗಿ ದರ್ಶನ ಆಯಿತು. ದರ್ಶನ ಆಯಿತು ತುಂಬ ಚೆನ್ನಾಗಿ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಳೆ ಬೇರೆ, ಬೆಂಗಳೂರಲ್ಲಿ ಮಳೆ ಬಂದುಬಿಟ್ಟಿದೆ, ಅಲ್ಲಿ ಮಳೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ, ಒಂದು ವಿಡಿಯೋ ವೈರಲ್ ಆಗಿದೆ, ಶಾರ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿರಲಿಲ್ಲ ವಿಡಿಯೋದು ಹೇಳ್ತೀನಿ ಅಂತ ಅಂದಿದ್ದೆ. ಆ್ಯಕ್ಚುಲಿ ಸುಮ್ಮನೆ ಸಿಂಪಲ್ಲಾಗಿ ನಾರ್ಮಲಾಗಿ ಮಾಡಿದ ವಿಡಿಯೋ ಅದು, ಗಣೇಶ ಹಬ್ಬದ ದಿನ. ಅಲ್ಲಿ ಆ ವಿಡಿಯೋ ವೈರಲ್ ಆಯಿತು, ಡಿ ಬಾಸ್ದು, ದರ್ಶನ್ ಸರ್ದು. ಥ್ಯಾಂಕ್ ಯು ಸೋ ಮಚ್. ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಲೈಕ್ ಮಾಡಿದ್ದೀರಾ, ಯಾರ್ಯಾರು ಶೇರ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮಳೆ ಬರ್ತಿದ್ದೆ. ಥ್ಯಾಂಕ್ ಯು. ಬಾಯ್.